ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಿಟ್ ಬಜ್ಜಿ ಅಂದ್ರೆ ಫುಲ್ ಫೇಮಸ್. ಮಳೆ ಸ್ಟಾರ್ಟ್ ಆಯಿತು ಅಂದ್ರೆ ರೋಡ್ ಸೈಡ್ ಹೋಟೆಲ್ಗಳಲ್ಲಿ ಚಿಟ್ ಬಜ್ಜಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನೋಡ್ರಿ. ಆದರೆ ಅವರು ಕಡಲೆ ಹಿಟ್ಟಲ್ಲಿ ಮಾಡ್ತಾರೆ. ನಾನು ಇವತ್ತು ಅಕ್ಕಿಲಿ ಹೆಂಗೆ ಮಾಡೋದು ಅಂತ ನಿಮ್ಗೆ ತೋರ್ಸಾತೀನಿ. ಹೆಂಗೆ ಮಾಡೋದು ಅಂತ ನೋಡೋಣ ಬರೀ. ಹಂಗಿದ್ರೆ ನಾನು ಎಷ್ಟು ಖಾರ ಬೇಕೋ ಅಷ್ಟು ಒಣ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ನಾನು ಒಂದು 7 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಇರೋದ್ರಿಂದ ಖಾರ ಆಗೋದಿಲ್ಲ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಸುಲಿದಿಟ್ಟಿದ್ದೆ ಸಿಪ್ಪಿನೆಲ್ಲ ತೆಗೆದು. ಆಮೇಲಿಂದ ಹಸಿ ಎಲ್ಲ ಸ್ವಲ್ಪ ಹಾಕ್ಕೊಂಡಿನಿ. ಅದನ್ನು ರುಬ್ಬಿ ಎತ್ತಿಟ್ಟಿದ್ದೀನಿ. ಈಗ ನಾನು ಏನು ಮಾಡ್ತೀನಿ ಅಂದರೆ ಅಕ್ಕಿ ನೆನೆ ಹಾಕಿದ್ದೆ ರೀ. ನಾನು ಅರ್ಧ ತಾಸು ಅಕ್ಕಿನ ನೆನೆ ಹಾಕಿದ್ದೆ. ಆ ಅಕ್ಕಿನ ತೊಗೊಂಡು ಈಗ ನಾನು ರುಬ್ಕೊಂಬರ್ತೀನಿ. ಪೂರ್ತಿ ಸಣ್ಣ ಆಗಬಾರ್ದು ಅಕ್ಕಿ, ಸ್ವಲ್ಪ ತರಿಯಾಗಿರಬೇಕು. ರವೆ ಥರ ಇರಬೇಕು. ಉಪ್ಪಿಟ್ಟು ರವೆ ಇರುತ್ತಲ್ಲ, ಸಣ್ಣ ರವೆ, ಆ ಥರ ಆಗಬೇಕು. ಇವಾಗ ನಾನು ಒಂದು ಬುಟ್ಟಿನ ತೊಗೊಂಡು ರುಬ್ಬಿದಂಥ ಅಕ್ಕಿನ ತಂದು ಇದಕ್ಕೆ ಹಾಕ್ಕೊಂಡು ಬಿಡ್ತೀನಿ ನೋಡಿರಿ. ಒಂದು ಬಟ್ಲು ಅಕ್ಕಿ ಇದ್ರೆ ಸಾಕು ನೋಡ್ರಿ. ಮನೆ ಮಂದಿ ಎಲ್ಲ ನಾವು ಚಿಟ್ ಬಜ್ಜಿ ಮಾಡ್ಕೊಂಡು ತಿನ್ಬೋದು. ಹೊರಗೆ ಹೋಗಿ ತಿನ್ನೋದಕ್ಕಿಂತ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಭಾಳ ಬೆಸ್ಟ್ ಅಲ್ರಿ. ನೋಡಿರಿ, ಇಷ್ಟು ಸಣ್ಣ ರವಾದ ಗತ್ಲೆ ನಾನು ತೋರಿಸ್ತಾ ಇದ್ದೀನಲ್ಲ, ಅಷ್ಟು ಬಂದರೆ ಸಾಕು. ಪೂರ್ತಿ ಸಣ್ಣ ಆಗೋದು ಬೇಡ. ಈಗ ಇದಕ್ಕೆ ನಾನು ಮುಂದೆ ಏನೇನು ಹಾಕ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿರಿ. ಒಂದು ಬಟಾಟಿನ ನಾನು ಮೊದಲೇ ಕುದಿಸಿ ಇಟ್ಕೊಂಡ್ಬಿಟ್ಟಿದ್ದೆ. ಅದನ್ನು ನಾನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಕತ್ತೀನಿ ನೋಡಿರಿ. ಪೂರ್ತಿ ಅದನ್ನು ಮೆತ್ತಗೂ ಕೂಡ ಆಗಬಾರ್ದು. ಅದು ಒಂದು ಮೀಡಿಯಮ್ ಸೈಜಲ್ಲಿ ಕುದಿಸ್ಕೊಂಡಿದ್ದೆ. ನಾನು ಮೀಡಿಯಮಾಗಿ ಕುದಿಸ್ಕೊಂಡಿದ್ದೆ. ಆಮೇಲೆ ಏನು ನಾನು ಮೆಣಸಿನ್ಕಾಯಿನೆಲ್ಲ ರುಬ್ಬಿಟ್ಟಿದ್ನೆಲ್ಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಹಸಿ ಎಲ್ಲ ಅದನ್ನು ತಂದು ಈಗ ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಸಣ್ಣದಾಗಿ ಉಳ್ಳಾಗಡ್ಡಿನ ನಾನು ಕಟ್ ಮಾಡಿ ಇಟ್ಟಿದ್ದೆ. ಆ ಉಳ್ಳಾಗಡ್ಡಿನೂ ತಂದು ಹಾಕೊಳಕತ್ತೀನಿ. ಉಳ್ಳಾಗಡ್ಡಿ ಪಾಲಿಂದ ನೀವು ಕೋಬೀಸ್ ಕೂಡ ಹಾಕೋಬೋದು, ಎಲೆಕೋಸನ್ನ ಹಾಕೋಬೋದು, ನಡೀತದ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಬೇಕ್ರಿ, ಕೊತ್ತಂಬರಿನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ ಈಗ. ಆಮೇಲೆ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಸಣ್ಣ ಉಪ್ಪನ್ನು ಸೇರಿಸ್ಕೊಂಡು ಇದನ್ನು ಕಲಿಸ್ಬೇಕಾಗತ್ತೆ ನೋಡಿರಿ. ನಾನು ಈಗ ಮುಂದೆ ಏನು ಹಾಕೋದಪ್ಪ ಅಂದ್ರೆ, ನಿಮಗೆ ಜೀರಿಗೆ ಅಥವಾ ಅಜ್ವಾನ ಎರಡರಲ್ಲಿ ಒಂದು ಹಾಕೋರಿ, ಇಲ್ಲ ಎರಡರೂ ಹಾಕೊಂಡ್ರೂ ನಡೀತೈತಿ. ಅಜ್ವಾನ ಯಾಕೆ ಹಾಕ್ಕೊಳಕತ್ತಿಲ್ಲ ಅಂದ್ರೆ, ನಾವೇನು ಕಡಲೆ ಹಿಟ್ಟಿನ ಬಜ್ಜಿ ಮಾಡೋಕತ್ತಿಲ್ಲ, ಅದಕ್ಕಾಗಿ ನಾನು ಸ್ವಲ್ಪ ಜೀರಿಗೆನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿರಿ. ಸ್ವಲ್ಪ ಹಾಕೋತೀನಿ, ಅದನ್ನು ನಾನು ಜಾಸ್ತಿ ಹಾಕೋದಿಲ್ಲ. ಇದನ್ನೆಲ್ಲನೂ ನಾವು ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿರಿ. ಉಳ್ಳಾಗಡ್ಡೆ ಎಲ್ಲ ಹಾಕಿರ್ತೀವಲ್ಲ, ಎಲ್ಲನೂ ಅಕ್ಕಿ ಹಿಟ್ಟು ಆಮೇಲೆ ಬಟಾಟಿ ಎಲ್ಲ ಹಾಕಿದ್ರಿಂದ ಒಂದ್ಸರಿ ನಾವು ಕೈಯಿಂದನೇ ಚೆಂದಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಕರಿದಿರ್ತೈತಿ. ಇದು ನೋಡ್ತಾ ಇದ್ದೀರಲ್ಲ, ಅದು ಕೆಳಗೈತಿ ಅಕ್ಕಿ ಹಿಟ್ಟೆಲ್ಲ, ಅದನ್ನೆಲ್ಲ ಚೆಂದಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆಮೇಲಿಂದ ಕಲಸಿದ ಮ್ಯಾಗ ತೋರಿಸ್ತೀನಿ ನಿಮಗೆ. ಈ ಥರ ಬರ್ತೈತಿ ನೋಡಿರಿ ಅದು. ಈಗ ನೋಡಿರಿ, ಎಲ್ಲ ಕಲಿಸಿಟ್ಟಿದ್ದೆ ನಾನು. ಹಾಗೆ ಗ್ಯಾಸ್ ಮ್ಯಾಗ ನಾನು ಈ ಕಡೆ ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಕೂಡ ಕಾಯ್ದಿತ್ತು. ಸಣ್ಣದಾಗಿನೇ ಬಿಟ್ಕೊಳ್ಳೋನು. ಯಾಕಪ್ಪ ಅಂತಂದ್ರೆ ಇದು ಚಿಟ್ ಬಜ್ಜಿ ಅಲ್ಲೇನ್ರಿ, ದೊಡ್ಡ ಮಾಡಿದ್ರೆ ಚಲೋ ಅನ್ಸೋದಿಲ್ಲ. ಅದಕ್ಕಾಗಿ ಸಣ್ಣದಾಗಿನೇ ಬಿಟ್ಕೊಳ್ಳೋನು, ತಿನ್ನಕ್ಕೆ ಭಾರಿ ಮಜಾ ಇರುತ್ತೆ. ನೋಡಿದ್ರಲ್ಲ, ಜಾಸ್ತಿ ಪದಾರ್ಥನೂ ಬೇಕಾಗಿಲ್ಲ, ಏನೂ ಇಲ್ಲ. ನಾವು ಹೊರಗೆ ಹೋಗಿ ತಿಂತಿರ್ತೇವೆ. ಹೊರಗೆ ಹೋಗಿ ತಿನ್ನೋದಕ್ಕಿಂತ ಒಂದು ಬಟ್ಲು ಅಕ್ಕಿ ಹಾಕಿದ್ರೆ ಸಾಕು, ಒಂದು ಬಟಾಟೆ ಇದ್ರೆ ಸಾಕು. ಇಷ್ಟರೊಳಗೆ ನಾವು ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ಚಿಟ್ ಬಜ್ಜಿ ಮನೆಯಾಗೆ ರೆಡಿ ಆಗಿಬಿಡ್ತಾವೆ ನೋಡ್ರಿ. ಹೊರಗೆ ಹೋಗಿ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ 5 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಚಿಟ್ಟು ಬಜ್ಜಿ ನೋಡಿರಿ. ಸ್ವಲ್ಪ ಆದ್ರೆ ಅಕ್ಕಿನ ನಾವು ನೆನೆ ಹಾಕೋಬೇಕಾಗುತ್ತೆ ಮೊದಲೇ. ಮತ್ತೇನಿಲ್ಲ, ಈ ಥರ ನಾನು ಸಣ್ಣದಾಗಿ ಬಿಟ್ಕೊಳಕತ್ತೀನಿ. ಗ್ಯಾಸ್ನ ಸಣ್ಣಗೆ ಇಟ್ಕೊಂಡು ನಾವು ಈ ಥರ ಬಿಟ್ಕೊತಾ ಹೋಗ್ಬೇಕಾಗುತ್ತೆ ನೋಡಿರಿ. ಮಳೆ ಬರೋಕ್ಕೆ ಸ್ಟಾರ್ಟ್ ಆಯ್ತಪ್ಪ ಅಂದ್ರೆ ಚಹಾ ಜೋಡಿ ಸ್ವಲ್ಪ ಏನಾರ ತಿನ್ನಬೇಕು ಅಂತ ಸಂಜೆ ಟೈಮ್ದಾಗ ಪ್ರತಿಯೊಬ್ಬರಿಗೂ ಅನ್ನಿಸ್ತದಲ್ಲ. ಆಗ ಇದನ್ನು ಒಂದು ಸರಿ ಟ್ರೈ ಮಾಡಿರಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಆಮೇಲೆ ಮನೆಗೆ ಯಾರೇ ಬಂದಿರ್ತಾರಲ್ಲ, ಆಗ ಬಂದಾಗ ಅವ್ರಿಗೂ ಮಾಡಿಕೊಟ್ರೆ ಅವ್ರಿಗೂ ತುಂಬ ಇಷ್ಟ ಆಗುತ್ತೆ ನೋಡಿರಿ. ಇದು ಕಡ್ಲಿ ಹಿಟ್ಟು ನಾವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಕೆಲವೊಬ್ರಿಗೆ ಗ್ಯಾಸ್ಟ್ರಿಕ್ ಎಲ್ಲ ಆಗುತ್ತೆ. ಈ ಥರ ಅಕ್ಕಿ ಹಿಟ್ಟಲ್ಲಿ ಟ್ರೈ ಮಾಡಿದ್ರೆ ಏನು ಗ್ಯಾಸ್ ಆಗೋಲ್ಲ, ಹೊಟ್ಟೆ ಕೆಡೋಂಗಿಲ್ಲ, ಏನೂ ಇಲ್ಲ ನೋಡಿರಿ. ಮತ್ತು ಅನ್ನ ಮಾಡಿರ್ತೀವಿ, ಚಿತ್ರಾನ್ನ ಮಾಡಿರ್ತೀವಿ, ಆವಾಗ ಇದನ್ನು ಸೈಡಿಗೆ ತಿನ್ನೋಕ್ಕೂ ಚಲೋ ಆಗುತ್ತೆ ರೀ. ಮತ್ತು ಬರೀ ಅನ್ನ ಸಾರ ಮಾಡಿದಾಗೂ ಇದನ್ನು ನಾವು ಬೇಳೆ ಸಾರ ಅನ್ನ ಮಾಡಿರ್ತೀವಿ, ಆವಾಗೂ ನಾವು ಸೈಡಿಗೆ ಇದು ತಿನ್ನೋಕೆ ಚಲೋ ಆಗುತ್ತೆ ನೋಡಿರಿ. ಇದು ಎಲ್ಲದಕ್ಕೂ ಹೊಂದ್ಕೋತದ, ಭಾರಿ ಮಸ್ತಾಗಿರುತ್ತೆ. ನೋಡಿದ್ರಲ್ಲ, ಇಷ್ಟೆಲ್ಲ ನಾನು ಸಣ್ಣದಾಗಿ ಬಿಟ್ಟು ಈಗ ಹಾಗೇನೇನ ನಾನು ತಿರುವಿ ಹಾಕ್ತೀನಿ. ಮೊದಲೇ ಹಾಗೆ ಬಿಟ್ಟೆ ಅಂದ್ರೆ ಅವು ಏನಾಗ್ಬಿಡ್ತಾವೆ, ತೆಳಗೆ ಹೊತ್ತದಂಗೆ ಆಗ್ತಾವೆ ಅಂಥೇಳಿ ನಾನು ಹಾಗೆ ತಿರುವಾಡ್ತಿದ್ದೆ ನೋಡಿರಿ. ಈ ಥರ ಎಲ್ಲ ಕಡೆ ಕಲರ್ ಬರಕತ್ತಾವು, ಅವು ಕಂದು ಬಣ್ಣ ಬರಕತ್ತಾವು. ಪೂರ್ತಿ ಕಂದು ಬಣ್ಣ ಬಂದ್ಗಳೇ ನಾನು ತೆಗೆದಿಟ್ಕೊಂಡ್ಬಿಡ್ತೀನಿ. ಈಗ ನೋಡ್ತಿದ್ದೀರಲ್ಲ, ಎಲ್ಲ ಕಲರ್ ಬಂದುಬಿಟ್ಟಾವೆ ನೋಡಿರಿ. ಇನ್ನೊಂದು ಸ್ವಲ್ಪ ಬೆಂದ್ರೆ ಸಾಕು, ನಾನು ತೆಗೆದು ನಿಮ್ಗೆ ತೋರಿಸ್ತೀನಿ. ಒಂದು ಸರಿ ಇದನ್ನು ಮಾಡಿದ್ರೆ ಸಾಕು, ಹೊಳ್ಳಿ ಮಾಡಬೇಕು ಅಂತಲೇ ಅನ್ನಿಸ್ತಿರ್ತೈತ್ರಿ ಇದು. ಯಾಕಂದ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಯಾವುದೇ ಜಾಸ್ತಿ ಪದಾರ್ಥನೂ ಇಲ್ಲ, ಏನೂ ಇಲ್ಲ. ಇಷ್ಟಿದ್ರೆ ಸಾಕು, ಮನ್ಯಾಗ ಏನಿರ್ತದೋ ಅದರಲ್ಲೇ ನಾವು ಚಿಟ್ಟು ಬಜ್ಜಿನ ಮಾಡ್ಕೋಬೋದು ನೋಡಿರಿ. ನೋಡೋಕ್ಕೂ ಅಷ್ಟೇ ಚೆಂದ ಇರ್ತಾವೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟಿಯಾಗಿರ್ತಾವೆ ನೋಡಿರಿ. ನೋಡಿದ್ರಲ್ಲ, ಈ ಥರ ಕಲರ್ ಬಂದವು. ಈಗ ನಾನು ಮತ್ತೊಂದು ಸರಿ ನಿಮ್ಗೆ ಹಾಕೋದನ್ನು ತೋರಿಸ್ತೀನಿ ನೋಡಿರಿ. ಅದೇ ಥರ ಸಣ್ಣದಾಗಿ ಎಣ್ಣೆಯಾಗ ಬಿಡ್ತೀನಿ ನಾನು ನೋಡಿರಿ. ಇದೇ ಥರ ಸಣ್ಣಾಗಿ ಬಿಟ್ಕೋತಾ ಇದ್ದೀನಿ. ನೋಡಿದ್ರಲ್ಲ, ಜಾಸ್ತಿ ಏನೂ ಬೇಕಾಗಲ್ಲ. ಬರೀ 1 ಕಪ್ ಅಕ್ಕಿ, 1 ಬಟಾಟಿ,
ಒಂದು ಉಳ್ಳಾಗಡ್ಡಿ ಇದ್ರೆ ಮುಗೀತು ನೋಡ್ರಿ, ಬಜ್ಜಿ ರೆಡಿ ಆಗಿಬಿಡುತ್ತೆ. ಸಣ್ಣವ್ರಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ, ಭಾರಿ ಮಸ್ತಾಗಿರುತ್ತೆ. ನಾನು ಟೇಸ್ಟ್ ಮಾಡೇ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಕೂಡ ಒಂದ್ಸರಿ ಟ್ರೈ ಮಾಡಿರಿ. ಆಮೇಲೆ ನೋಡ್ತಾ ಇದ್ದೀರಲ್ಲ, ಎಣ್ಣೆಯಾಗ ಬಿಡಬೇಕಾದ್ರೆ ಸ್ವಲ್ಪನೂ ಎಲ್ಲೂ ಬಿಟ್ಕೋತಾ ಇಲ್ಲ. ನಾವು ಅಕ್ಕಿ ರವೆ ಥರ ಮಾಡ್ಕೊಂಡು ಹಾಕಿದ್ದೀವಿ, ಆದ್ರೂ ಬಿಡ್ತಿಲ್ಲ. ಯಾಕಂದ್ರೆ ಬಟಾಟೆ ಸೇರಿಸ್ಕೊಂಡ್ವಲ್ಲ, ಆಲೂಗಡ್ಡೆ ಸೇರಿಸಿದ್ದಕ್ಕೆ ಹಂಗೆ ಇಟ್ಕೊಂಡಿದ್ದವು ಬಿಡ್ತಾ ಇಲ್ಲ ನೋಡ್ರಿ. ಎಷ್ಟು ಮಸ್ತಾಗಿ ಬಂದು ಈಗ ಅವು ಕೂಡ ಕಲರ್ ಬಂದುಬಿಟ್ಟು ನೋಡ್ರಿ. ನಾನು ತಿರುವಿ ಹಾಕಿ ಅವಕ್ಕೂ ಕೂಡ ಬೇಯಿಸ್ಕೊಂಡು ಬಿಟ್ಟಿದ್ದೆ ನೋಡು. ಇವನು ರೆಡಿ ಆದ್ದು ನೋಡ್ರಿ. ಎಷ್ಟು ಈಸಿ ರೆಸಿಪಿ ಅದ, ಪ್ರತಿಯೊಬ್ಬರಿಗೂ ಇಷ್ಟ ಆಗುವಂಥ ರೆಸಿಪಿ ಅದ. ಹಾಗೆ ಎಣ್ಣಾಗ ನಾನು ಕೈ ಆಡಿಸ್ತಾ ಬೇಯಿಸ್ತಾ ಇದ್ದೆ. ಕೈ ಬಿಟ್ಬಿಟ್ವಿ ಅಂದ್ರೆ ಒಂದೇ ಕಡೆ ಸೀದೋದರ ಥರ ಆಗ್ತಾವಂತ ಹೇಳಿ ಎಲ್ಲ ಕಡೆನೂ ಅವು ಚೆಂದಾಗೆ ಬೈಲಿ ಅಂತ ನಾನು ಹಾಗೇ ತಿರುವಾಡ್ತಾ ಇದ್ದೆ. ನೋಡಿದ್ರಲ್ಲ, ತುಂಬ ಈಸಿ ರೆಸಿಪಿ ಅದ, ಪ್ರತಿಯೊಬ್ರಿಗೂ ಇಷ್ಟ ಆಗುತ್ತೆ. ಹೊರಗೆ ಹೋಗಿ ತಿನ್ನೋದಕ್ಕಿಂತ ಮನ್ಯಾಗ ತಿಂದ್ರೆ ನಮ್ಮ ಆರೋಗ್ಯನೂ ಇರುತ್ತೆ, ಎಲ್ಲನೂ ಚಲೋ ಇರುತ್ತೆ, ಮಕ್ಳಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ನಾನು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ನೋಡಿದ್ರಲ್ಲ, ಎಷ್ಟು ಈಜಿಯಾಗಿ ನಮ್ಮ ಉತ್ತರ ಕರ್ನಾಟಕ ಸೈಡ್ ಚಿಟ್ ಬಜ್ಜಿ ಮಾಡೋದನ್ನು ಇವತ್ತು ನಾನು ನಿಮ್ಗೆ ತೋರಿಸೀನಿ. ನೋಡಿದ್ರಲ್ಲ, ಈ ಥರ ಬಂದು ನೋಡಿರಿ ಬಜ್ಜಿ. ಲಾಸ್ಟಲ್ಲಿ ಮಸ್ತಾಗಿ ಬಂದಿದ್ದು. ನಾನು ಟೇಸ್ಟ್ ಮಾಡೇನೆ ನಿಮ್ಗೆ ಹೇಳಿದ್ದೀನಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗ್ತೀನಿ. ಹೋಗಿ ಬರಲಾ.